ಈ ವಿಚಾರವನ್ನು ನಾನು ನಿಮ್ಮ ಹತ್ರ ಹೇಳಲೇಬೇಕು. ಇದು ಬಹಳ ಮುಖ್ಯವಾದಂಥ ವಿಚಾರ ಏನಪ್ಪ ಅಂತಂದ್ರೆ, ಈಗ ಒಂದು 3-4 ದಿನಗಳ ಹಿಂದೆ ನಮ್ಮನ್ನು ಕಾಣಬೇಕು, ಭೇಟಿಯಾಗಬೇಕು ಅಂಥೇಳಿ ನಮ್ಮ ಗುರುಭಕ್ತರು ಒಬ್ಬರು ಬಂದಿದ್ದರು. ಅವ್ರ ಸಮಸ್ಯೆ ಏನಂತಂದ್ರೆ, ಗುರುಗಳೇ ನನಗೆ ಜೀವನದಲ್ಲಿ ನೆಮ್ಮದಿನೇ ಇಲ್ಲ, ಸಂಪೂರ್ಣ ಜೀವನದ ನೆಮ್ಮದಿನೇ ಕಳ್ಕೊಂಡಿದ್ದೀನಿ ಅಂತ ಅಂದರು. ನಾನು ಅದಕ್ಕೆ ಕಾರಣ ಕೇಳಿದೆ. ಕಾರಣ ಭಾಳ ವಿಚಿತ್ರ ಇತ್ತು. ಹೆಂಗಿತ್ತಂತಂದ್ರೆ, ಆ ನೆಮ್ಮದಿ ಕಳ್ಕೊಳಕ್ಕೆ ಅವರ ಕಾರಣ, ಬೇರೆ ಯಾರೂ ಇಲ್ಲ. ಏನಪ್ಪ ಅಂತಂದ್ರೆ, ಹೆಚ್ಚು ಕಡಿಮೆ ಒಂದು 25 ವರ್ಷ ಕೋರ್ಟು ಕಚೇರಿ ಒಳಗೆ ಕೇಸ್ ನಡೆಸ್ಯಾರ. ಅಂದ್ರೆ ಸಣ್ಣ ಒಂದು ಆಸ್ತಿ ವ್ಯಾಜ್ಯಕ್ಕೆ ಶುರುವಾದಂಥ ಜಗಳ 25 ವರ್ಷ ಕೋರ್ಟ್ ಕೇಸ್ ನಡೆಸ್ಯಾರ. ಯಾವ ಆಸ್ತಿಗೋಸ್ಕರ ಅವರು ಏನು ಪ್ರಾರಂಭ ಮಾಡಿದ್ರು, ಆ ಆಸ್ತಿ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡೋದ್ರೊಳಗೆ ಇವರು ಸಂತೋಷವಾಗಿ ಇರೋದಕ್ಕೆ ಇನ್ನೇನು ಬೇರೆ ಆಸ್ತಿಗಳಿತ್ತಲ್ಲ ಎಲ್ಲನೂ ಕಳ್ಕೊಂಡ್ಬಿಟ್ಟಾರ. ಮತ್ತು ಅದು ಅಲ್ಲ, ಇವಾಗ ಯಾವ ಆಸ್ತಿಗೋಸ್ಕರ ಅವ್ರು ಹೋರಾಡಿದ್ರು ಆ ಆಸ್ತಿ 10 ಪಟ್ಟರಷ್ಟು ಮೈತುಂಬ ಸಾಲ ಮಾಡ್ಕೊಂಡಾರ. ಕೋರ್ಟ್ನಾಗ ಆಸ್ತಿಗೆ ಏನು ಹೋರಾಡ್ತಿದ್ರು ಅದು ಗೆದ್ದಾರ. ಕೇಸ್ ಇವ್ರಂಗ ಆಗ್ಯದ. ಕೋರ್ಟ್ನಾಗ ಗೆದ್ದಾರ, ಆದ್ರೆ ತಮ್ಮ ಜೀವನದಾಗ ಸೋತು ಬಿಟ್ಟಾರ. ಅದಕ್ಕೆ ಈ ಕೋರ್ಟು ಕಚೇರಿ ಅಂದರೆ ಹೆಂಗಂತ ನೋಡ್ರಿ, 25 ವರ್ಷದ ಜೀವನದ ಸಂತೋಷವನ್ನು ಕಳ್ಕೊಂಡ್ಬಿಟ್ಟಾರ. ಮನೆ ಇರಲಿ, ಸಂಬಂಧಿಕರಿರಲಿ, ಮಕ್ಕಳಿರಲಿ, ಮರಿ ಇರಲಿ, ಎಲ್ಲ ಸಂತೋಷ ಅದನ್ನು ಅನುಭವಿಸೋಕೆ ಆಗೇ ಇಲ್ಲ ಅವರಿಗೆ. ಇವತ್ತು ಗೆದ್ದಾರ, ಹಿಂದೆ ತಿರುಗಿ ನೋಡಿದ್ರೆ ಸಾಲದ ಸುಳಿ. ಅದಕ್ಕೆ ಈ ಕೋರ್ಟ್ ಅನ್ನೋದು ಹೆಂಗಂತಂದ್ರೆ, ಕೋರ್ಟ್ನಲ್ಲಿ ಗೆದ್ದಾವ ಸೋತಾವ ಸತ್ತ ಅಂತ. ಅದಕ್ಕೆ ಹೇಳೋದು. ಯಾಕಂದ್ರೆ ಈ ದ್ವೇಷ ಏನೈತಲ್ಲ, ಈ ದ್ವೇಷ ಯಾರ ಜೊತೆ ಈ ದ್ವೇಷ ಕಟ್ಕೊಂಡು ಏನು ಮಾಡೋದೈತಿ? ಖರೆ ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ನೀವೇನು ದ್ವೇಷದಿಂದ ಬದುಕಕತ್ತೀರಿ, ಒಂದು ದಿನಾರೇ ನೆಮ್ಮದಿಯಿಂದ ನಿದ್ದೆ ಮಾಡಿರೆ? ಇಲ್ಲ, ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ದ್ವೇಷ ಅನ್ನೋದು ಏನೈತಲ್ಲ, ಇದು ಒಂದು ರೀತಿ ಜೀವನವನ್ನು ನಿಧಾನವಾಗಿ ಸುಡುವಂಥ ಕೊಳ್ಳಿ ಕೆಂಡ, ಬೆಂಕಿ ಕೆಂಡ ಇದು. ಅದು ಒಂದು ಸಾರಿ ಜೀವನದೊಳಗೆ ಬಿತ್ತು ಅಂತಂದ್ರೆ ಈ ಬದುಕನ್ನು ಸುಡಲಾರ್ದೆ ಬಿಡುವುದೇ ಇಲ್ಲ. ಅದಕ್ಕೆ ಆ ಭಗವಂತನ ಧ್ಯಾನದಲ್ಲಿ ಈ ದ್ವೇಷ ಎಂಬ ಕೊಳ್ಳಿ ಮೇಲೆ ತಣ್ಣೀರು ಹಾಕಿಬಿಡ್ರಿ. ದ್ವೇಷದಿಂದ ಎಲ್ಲ ಕಳ್ಕೊಂಡಿದ್ದೈತಿ, ಗೆಲ್ಲೋದೇನೈತಿ? ಕಳ್ಕೊಳ್ಳೋದ ಆದ್ರೆ ಈ ದ್ವೇಷವನ್ನು ಕಳ್ಕೊಳ್ರಿ. ಯಾಕಂದ್ರೆ ಬದುಕು ಚೆನ್ನಾಗಿರಬೇಕು ಅಂತಂದ್ರೆ ದ್ವೇಷದಿಂದ ಯಾವುದು ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ದ್ವೇಷ ಅನ್ನೋದು ಅದು ಅಂತೆಯೇ. ಹಾಗಾಗಿ ನೋಡ್ರಿ, 25 ವರ್ಷ ತನ್ನ ಬದುಕನ್ನು ಕಳ್ಕೊಂಡು ಇವತ್ತು ನೆಮ್ಮದಿ ಇಲ್ಲ ಅಂತ ಯೋಚನೆ ಮಾಡೋಕ್ಕೆ ಕಾರಣ ಅವನ. ಇಂಥ ಸಿಚುವೇಶನ್ನ ಬಂದಾಗ ನಿಧಾನವಾಗಿ ಯೋಚನೆ ಮಾಡಿ ಅದನ್ನು ಪರಿಹಾರ ಮಾಡಿಕೊಂಡು ಅದರಿಂದ ಹಿಂದೆ ಸರಿದ್ರೆ ಮನುಷ್ಯ ಜಿದ್ದಿಂದ ಯಾವುದನ್ನು ಗೆದ್ದಿಲ್ಲ. ಜಿದ್ದಿಂದ ಆಗಿದ್ದು ವಿದ್ಧನ, ವಿದ್ಧದಿಂದ ಆಗಿದ್ದು ನಾಶನ. ನಾಶ ಆಗೋದಾದ್ರೆ ದ್ವೇಷ ಮಾಡ್ರಿ. ಸಂತೋಷವಾದ ಬದುಕಬೇಕು ಅನ್ನೋದಾದ್ರೆ ಈ ದ್ವೇಷ ಅನ್ನುವ ಕೊಳ್ಳಿ ಮೇಲೆ ತಣ್ಣೀರು ಹಾಕಿ ಭಗವಂತನ ನಾಮಸ್ಮರಣೆ ಮಾಡ್ರಿ. ಇಲ್ಲಿ ಭಗವಂತನ ಪ್ರೀತಿಯನ್ನು ಉಳಿಸ್ಕೊಳ್ರಿ, ಪ್ರೀತಿ ಹಂಚ್ರಿ. ಪ್ರೀತಿ ಹಂಚದಷ್ಟು ಎಲ್ಲರೂ ನಮ್ಮ ಇಷ್ಟಪಡೋರ ಸಿಗ್ತಾರ ಹೊರತು ಯಾರೂ ನಮ್ಮನ್ನು ದ್ವೇಷ ಮಾಡೋರು ಸಿಗುವುದಿಲ್ಲ. ಹಾಗಾಗಿ ಈ ಥರದ ಉದಾಹರಣೆಗಳು ಭಾಳ ಅದಾವ ಈ ಜಗತ್ತಿನಾಗ, ಕಲಿಯೋದಕ್ಕೆ ಭಾಳ ಅದ. ಇದನ್ನು ಅರ್ಥ ಮಾಡ್ಕೋಬೇಕು ಅಷ್ಟ.